ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಳಲೆಕಾಯಿ ಅಥವಾ ಹರಿತಾಕಿ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಈ ಅಳಲೆಕಾಯಿಯ ಉಪಯೋಗವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅಭಯ, ಅಮೃತ, ಪಥ್ಯ, ಕಾಡುಕಾಯಿ, ಅಳಲೆಕಾಯಿ, ಹರಿತಾಕಿ ಎಂದೆಲ್ಲ ಕರೆಯಲ್ಪಡುವಂತಹ ಈ ಅಳಲೆಕಾಯಿ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಅಳಲೆಕಾಯಿ ಹೊಂದಿದ್ರೆ ಸಾಕು ಎಲ್ಲ ರೋಗಕ್ಕೂ ಮದ್ದು. ಇಂದಿನ ಕಾಲದಲ್ಲಿ ಅಳಲೆಕಾಯಿ ಪಂಡಿತರು ಎಂದು ಕರೆಯಲ್ಪಡುತ್ತಿದ್ದಂತಹ ಪಂಡಿತರು ಪ್ರತಿ ಊರಲ್ಲೂ ಇರ್ತಾ ಇದ್ರು. ಸಣ್ಣ ಸಣ್ಣ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ಸಮಸ್ಯೆಗಳಿಗೂ ಕೂಡ ಇದು ಉಪಯೋಗಕಾರಿ. ಚರ್ಮದ ಸಮಸ್ಯೆ, ಬೊಜ್ಜು, ದೇಹದಲ್ಲಿ ಶಕ್ತಿ ಯಾರಿಗೆ ಇರೋದಿಲ್ವೋ, ಸಣ್ಣಗೆ ಇರುತ್ತಾರೋ, ಬಲಹೀನರಾಗಿರುತ್ತಾರೋ, ರಕ್ತಹೀನತೆಯಿಂದ ಇರ್ತಾರೋ ಇಂಥವ್ರಿಗೆಲ್ರಿಗೂ ಕೂಡ ಅಳಲೆಕಾಯಿ ತುಂಬಾ ಉಪಯುಕ್ತವಾಗಿದೆ. ತ್ರಿಫಲಾದಲ್ಲಿ ಬಳಸುವಂತಹ 3 ಔಷಧಗಳಲ್ಲಿ ಈ ಅಳಲೆಕಾಯಿ ಕೂಡ ಒಂದು. ನೆರಳಲ್ಲಿ ಅಳಲೆಕಾಯಿಯನ್ನು ಒಣಗಿಸಿ ಚೂರ್ಣ ಮಾಡಿ ಬೆಳಿಗ್ಗೆ ಮತ್ತು ರಾತ್ರಿ ಜೇನುತುಪ್ಪ ಮಿಶ್ರದೊಂದಿಗೆ ಸೇವಿಸೋದ್ರಿಂದ ಹಲವಾರು ಕಾಯಿಲೆಗಳಿಗೆ ಇದನ್ನ ನಾವು ರಾಮಬಾಣ ಅಂತ ಹೇಳ್ಬೋದು. ಆಯುರ್ವೇದದ 6 ರಸಗಳಲ್ಲಿ ಇದರಲ್ಲಿ 5 ರಸಗಳು ಅಡಗಿದೆ: ಸಿಹಿ, ಕಹಿ, ಹುಳಿ, ಒಗರು ಮತ್ತು ಖಾರ. ಈ ಹರಿತಾಕಿಯನ್ನ ಎಲ್ಲಾ ಕಾಲದಲ್ಲಿಯೂ ಕೂಡ ಸೇವಿಸಬಹುದು. ಆದರೆ ಯಾವುದರ ಜೊತೆ ಸೇವಿಸಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು, ಅಥವಾ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಅದರ ಬಗ್ಗೆ ತಿಳ್ಕೋಬೇಕು. ಪೈಲ್ಸ್, ಕಾನ್ಸ್ಟಿಪೇಷನ್, ಹೊಟ್ಟೆ ಸಂಬಂಧಿತ ಕಾಯಿಲೆಗಳನ್ನ ಗುಣಪಡಿಸುವಂತ ಶಕ್ತಿ ಇದಕ್ಕೆ ಇದೆ. ವಾಂತಿ, ಬೇದಿ, ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಇದು ಗುಣಪಡಿಸುತ್ತದೆ. ಕರುಳನ್ನ ಸ್ವಚ್ಛಗೊಳಿಸುತ್ತದೆ. ಜೀರ್ಣಕ್ರಿಯೆ ಸರಾಗವಾಗಿ ಆಗಲು ಇದು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ಐರನ್ ಕೂಡ ಇದ್ದು ಪ್ರೋಟೀನ್ ಕೂಡ ಸಿಗುತ್ತದೆ. ಪೋಷಕಾಂಶಗಳು ಹೆಚ್ಚಾಗಿ ಇರೋದ್ರಿಂದ ಸ್ಕಿನ್ ರಿಲೇಟೆಡ್ ಕಾಯಿಲೆಗಳು ಕೂಡ ಇದರಿಂದ ಗುಣವಾಗುತ್ತೆ. ಆಯುರ್ವೇದದಲ್ಲೂ ಅದರಲ್ಲೂ ಪಂಚಕರ್ಮದಲ್ಲಿ ಇದನ್ನು ಉಪಯೋಗಿಸುತ್ತಾರೆ. ಅಷ್ಟೇ ಅಲ್ಲದೆ ತಲೆ ಕೂದಲಿನ ಆರೈಕೆಗೂ ಕೂಡ ಇದು ಉಪಯೋಗ. ಡ್ಯಾಂಡ್ರಫ್ ಇದ್ರೆ, ತುರಿಕೆ, ಗಾಯ, ಕೂದಲು ಉದುರುವಿಕೆಗೂ ಕೂಡ ಇದು ಉಪಯೋಗಕಾರಿ. ಈ ಕಾಯಿಯನ್ನು ಪುಡಿ ಮಾಡಿ ಈ ಪೌಡರನ್ನು ಮೊಸರಿನೊಂದಿಗೆ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಿದ್ರೆ ಕೂದಲು ದಟ್ಟವಾಗಿ ಬೆಳೆಯುವುದರ ಜೊತೆಗೆ ಡ್ಯಾಂಡ್ರಫ್ ಕೂಡ ಕಡಿಮೆಯಾಗುತ್ತದೆ. ಹಾಗೂ ಕಫ, ಕೆಮ್ಮು, ಅಸ್ತಮಾಗಳಿಗೂ ಈ ಕಾಯಿಯ ಸೇವನೆಯಿಂದ ಉಪಯೋಗಕಾರಿ. ಈ ಕಾಯಿ ಹೆಚ್ಚು ಉಷ್ಣ ಸ್ವರೂಪಿ, ಹಾಗಾಗಿ ಪಿತ್ತ ದೇಹದವರು ಈ ಕಾಯಿಯ ಸೇವನೆಯನ್ನ ಮಾಡಬಾರದು. ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕೂಡ ಇದು ಗುಣಪಡಿಸುತ್ತೆ. ಫ್ಯಾಟಿ ಲಿವರ್, BP, ಡಯಾಬೆಟಿಕ್, ದೇಹದಲ್ಲಿ ನೀರಿನಂಶ ಹೆಚ್ಚಾಗಿದ್ದರೆ, ತಲೆನೋವು, ವಾಮಿಟಿಂಗಿಗೂ ಕೂಡ ಇದನ್ನು ಬಳಸ್ತಾರೆ. ಹಾಗಾಗಿ ಇಷ್ಟೆಲ್ಲ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಅಳಲೆಕಾಯಿಯ ಉಪಯೋಗವನ್ನು ನೀವು ಪಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.